ನಮಸ್ಕಾರ ವೀಕ್ಷಕರೇ, ಇದು ಎಸ್ಸಿಎನ್ ಟಿವಿ ನ್ಯೂಸ್ ಸುದ್ದಿಗಳ ಲೋಕ. ಬೂದಿಹಾಳ ಪೀರಾಪೂರ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳನ್ನು ತಕ್ಷಣವೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ 38 ಗ್ರಾಮಗಳ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕಾ ಘಟಕ ಬುಧವಾರ ತಾಳಿಕೋಟೆಯ ಡಾ. ಅಂಬೇಡ್ಕರ್ ಸರ್ಕಲ್ದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಕತ್ತೆ ಚಳುವಳಿ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ, ಇಂದು ರೈತರೆಲ್ಲರೂ ಸೇರಿ ಪ್ರತಿಭಟನೆ 5ನೇ ದಿನ ಪೂರ್ಣಗೊಳಿಸಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಣು ಮುಚ್ಚಿ ಕುಳಿತಿರುವುದು ಖಂಡನೀಯ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಉಸ್ತುವಾರಿಯೋ ಅಥವಾ ತಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ಮಾತ್ರ ಉಸ್ತುವಾರಿ ಎಂದು ತಿಳಿಸಲಿ ಎಂದು ಹೇಳಿದರು. ಪ್ರಗತಿಪರ ರೈತ ಪ್ರಭುಗೌಡ ಬಿರಾದಾರ್ ಅಸ್ಕಿ ಮಾತನಾಡಿ, 5 ದಿನಗಳಿಂದ ಪ್ರತಿಭಟನೆ ನಡೆಸಿದ ರೈತರು ತಮ್ಮ ಮನೆ ಮಠ ಹೊಲಗದ್ದೆಗಳನ್ನು ಬಿಟ್ಟು ಅಡವಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುತ್ತಿರುವುದನ್ನು ನೋಡಿ ಕಣ್ಣು ಮುಚ್ಚಿ ಕೂತಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಂದು ಮಾತನಾಡಿಸಿ ರೈತರ ಸಮಸ್ಯೆಗಳನ್ನು ಆಲಿಸುವ ಸೌಜನ್ಯತೆಯೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲವೆಂದರೆ ಈ ಕೂಡಲೇ ನೀವು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ತೊಲಗಿರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಸವೇಶ್ವರ ಸರ್ಕಲ್ನಲ್ಲಿ ಕೆಲವು ಸಮಯದ ಹೊತ್ತು ರಸ್ತೆ ತಡೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲಾಯಿತು. ಪ್ರತಿಭಟನೆಯಲ್ಲಿ ರೈತಪರ ಮುಖಂಡರು, ಪ್ರಗತಿಪರ ರೈತರು, ತಾಲೂಕಾಧ್ಯಕ್ಷ ಬಾಲಪ್ಪ ಗೌಡ ಲಿಂಗದಲ್ಲಿಯವರು ಕಳೆದ 4 ದಿನಗಳಿಂದ ರೈತರು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ದೂರಿದರು. ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷ ರಾಮನ್ಗೌಡ ಹಾದಿಮನಿ, ಮಂಜುನಾಥ್ ಬಡಿಗೇರ, ಗುರುರಾಜ್ ಪಾಟ್ಶೆಟ್ಟಿ, ಶಿವಪುತ್ರ ಚೌಧರಿ, ಸುರೇಶ್ ಕುಮಾರ್ ಇಂಗಳಗೇರಿ, ನಿಂಗನಗೌಡ ಚೌಧರಿ, ಅಶೋಕ್ ಉಪ್ಪಲ್ದಿನ್ನಿ, ಬಾಬುಗೌಡ ಪಾಟೀಲ್ ಹಾಗೂ ಶಂಕರಗೌಡ ದೇಸಾಯಿ ಉಪಸ್ಥಿತರಿದ್ದರು. ವರದಿ ಸಂಗನಗೌಡ ಗಬ್ಸವಳಗಿ, ಜಿಲ್ಲಾ ವರದಿಗಾರರು, ವಿಜಯಪುರ, ತಾಳಿಕೋಟಿ. ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ದು ಆ ಕತ್ತಿ ಮಾಲಕರಿಗೆ ಹೆದರಿಕೆ ಹಾಕಿದೆ ಅಂತಂದ್ರೆ ದುರ್ದವಿದು. ನೀವು ರೈತರ ಮಕ್ಕಳು, ರೈತರನ್ನ ಪಗಾರ ತಗೋತೀರಿ. ಯಾರಿದ್ರು ಇವತ್ತು ದೇಶದ ಪ್ರಧಾನಿ ಅತ್ಯಲ್ಲ ರಾಷ್ಟ್ರಪತಿನೂ ಕೂಡ ಈ ದೇಶದ ರೈತರ ಜನಸಾಮಾನ್ಯರ ತೆರಿಗೆ ಹಣನೇ ಹೊತ್ತು ನಿಮಗ ಕಿಸಕ್ಕೆ ಬಂದು ನೆನಪದ. ಕುಲಕರ್ಣಿ ಅವರ ಒಂದು ನೇತೃತ್ವದಲ್ಲಿ ನಡೆದದ ಈ ಹೋರಾಟ ಹೆಂಗಿರ್ಬೇಕಪ್ಪ ಅಂದ್ರ ಅಹಿಂಸೆ ಮಾರ್ಗವಾಗಿರ್ಬೇಕು. ಯಾವುದೇ ರೈತರ ಘಟನೆಗಳು ನಡೆಯಬಾರದಿಲ್ಲ. ಅದೇ ಸುಟ್ಟೆ ಇದು ಸುಟ್ಟೆ ಅವ್ರಿಗೆ ಏನು ಮಾತಾಡ್ತಕ್ಕಂತಲ್ಲ. ನೋಡ್ರಿ, ಬೇಕಂದ್ರೆ ನಾವು ದುಡಿದು ನಿಮಗನ್ನ ಅನುದಾನ ಕೊಡ್ತೀವಿ. ಮುಂದಿನ ಸಲ ಸರ್ಕಾರ ನಡೆಸ್ಲಕ್ ನಿಮ್ಗೆ ಬೇಕಂದ್ರೆ ನಾವೇ ಅನುದಾನ ಕೊಡ್ತೀವಿ ಅಂತ ಹೇಳ್ತಾ ಈ ಪೀರಾಪುರ ಬೂದಿಹಾಳ ಅವರ ಹೋರಾಟಕ್ಕೆ ಬೆಂಬಲಿಸಲು ಬಂದಿರುವಂತ ನನ್ನ ಎಲ್ಲಾ ದಲಿತ ಸಮಾಜದ ಮುಖಂಡರುಗಳಿಗೆ ಹಾಗೂ ಎಲ್ಲ ವಿವಿಧ ಸಂಘಟನೆಗಳಿಗೆ ವಿಶೇಷವಾಗಿ ನಾನು ಎಲ್ಲರಿಗೂ ನಮಸ್ಕಾರ. ಅಖಂಡ ಕರ್ನಾಟಕ ರೈತರ ಸಂಘ ನೀವು ಮಾಡ್ತಿರುವ ಚಳವಳಿಯನ್ನ ಇದರಿಂದ ನನ್ಗೇನ್ ಮನವಿ ಕೊಟ್ಟಿದ್ರೆ ಇದನ್ನೆಲ್ಲ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಲಸಂಪನ್ಮೂಲ ಸಚಿವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ನಮ್ಮ ಮುಖಾಂತರ ಏನ್ ಮನವಿ ಕೊಟ್ಟಿದ್ದೀರಾ ಅವ್ರಿಗೆ ಮುಗಿಸೋ ಜವಾಬ್ದಾರಿ ನಮ್ದಿರುತ್ತೆ. ನಮ್ಮ ಕಾರ್ಯಾಲಯದಿಂದ ಮಾಡ್ತೀವಿ. ಆಯ್ತು, ಇದನ್ನು ರಿಸೀವ್ಡ್ ನಿಮಗೆ ಕೊಡ್ತೀವಿ, ಕಳಿಸ್ತೀವಿ. ಸರಿ ಸರ್, ಓಕೆ.